ಅದನ್ನೆಲ್ಲ ಒಬ್ರು ಕಣ್ಣಾರೆ ನೋಡಿರ್ತಾರೆ. ಅವರೇ ಸರ್ದಾರ್ ಉಧಮ್ ಸಿಂಗ್ ಅವರು. ಸರ್ದಾರ್ ಉಧಮ್ ಸಿಂಗ್ ಅವರು 1899ರಲ್ಲಿ ಪಂಜಾಬಿನ ಸಂಗ್ರೂರಲ್ಲಿ ಅವರ ಜನನವಾಗುತ್ತೆ. 1901ರಲ್ಲಿ ಅವ್ರ ತಾಯಿ ತೀರ್ಕೋತಾರೆ. 1907ರಲ್ಲಿ ಅವ್ರ ತಂದೆನೂ ತೀರ್ಕೋತಾರೆ. ಅವರು ಮತ್ತು ಅವರನ್ನ ಒಂದು ಅನಾಥಾಶ್ರಮದಲ್ಲಿ ಬೆಳೆದಿರ್ತಾರೆ. ಆದ್ರೆ ವಿಧಿವಶ 1917ರಲ್ಲಿ ಅವ್ರ ಅಣ್ಣ ಕೂಡ ತೀರ್ಕೋತಾರೆ. ಇವರು ಮುಂದೆ ಗದ್ದರ್ ಪಾರ್ಟಿ ಸೇರ್ಕೊಂಡು ಸ್ವಾತಂತ್ರ್ಯ ಹೋರಾಟ ಮಾಡ್ತಿರ್ತಾರೆ. 1927ರಲ್ಲಿ ಇವ್ರ ಹತ್ರ ಗನ್ ಇದೆ ಅಂತ ಇವ್ರನ್ನ ಅರೆಸ್ಟ್ ಮಾಡ್ತಾರೆ. ಇವರು ಜೈಲಲ್ಲಿದ್ದಾಗ ಭಗತ್ ಸಿಂಗ್ ಅವ್ರನ್ನ ಭೇಟಿ ಆಗ್ತಾರೆ. ಭಗತ್ ಸಿಂಗ್ ಅವ್ರನ್ನ ತಮ್ಮ ಗುರು ಅಂತ ತಿಳ್ಕೊತಾರ. ಭಗತ್ ಸಿಂಗ್ ಅವರು ಇವ್ರಕಿನ ಚಿಕ್ಕವರು, ಆದ್ರೆ ಭಗತ್ ಸಿಂಗ್ ಅವರ ತತ್ವಗಳನ್ನು ನೋಡಿ ತಮ್ಮ ಗುರು ಅಂತ ತಿಳ್ಕೊತಾರ. ಅಂದ್ರೆ ಯೋಚನೆ ಮಾಡಿ, ಭಗತ್ ಸಿಂಗ್ ಅವರು ಎಷ್ಟು ಚಿಕ್ಕ ವಯಸ್ಸಲ್ಲಿ ಎಷ್ಟು ದೊಡ್ಡ ಸಾಧನೆ ಮಾಡಿದ್ರು ಅಂತ. ಜೈಲಿಂದ ಹೊರಗೆ ಬಂದ್ಮೇಲೆ ಇವರು ಲಂಡನ್ ಹೋಗ್ತಾರೆ. 13 ಮಾರ್ಚ್ 1940ರಲ್ಲಿ ಲಂಡನ್ ನಲ್ಲಿ ಒಂದು ದೊಡ್ಡ ಮೀಟಿಂಗ್ ನಡೆದಿರ್ತದೆ. ಆ ಮೀಟಿಂಗ್ಗೆ ಉಧಮ್ ಸಿಂಗ್ ಅವರು ತಮ್ಮ ಒಂದು ಬುಕ್ ಅಲ್ಲಿ ಒಂದು ಸಣ್ಣ ಪಿಸ್ತೂಲ್ ಇಟ್ಕೊಂಡು ಹೋಗ್ತಾರೆ. ಎಲ್ಲರ ಮುಂದೆ ಆ ಪಿಸ್ತೂಲಿಂದ ಮೈಕಲ್ ವುಡ್ ಡಯರ್ಗೆ ಶೂಟ್ ಮಾಡಿ ಸಾಯ ಹೊಡಿತಾರೆ. ಮೈಕಲ್ ವುಡ್ ಡಯರ್ ಜಿಲಿಯನ್ ವಾಲಾಬಾಗ್ ನಲ್ಲಿ ಹತ್ಯಾಕಾಂಡವಾದಾಗ ಪಂಜಾಬಿನ ಗವರ್ನರ್ ಆಗಿರ್ತಾರೆ. ಒಬ್ಬ ಗವರ್ನರ್ ಆದೇಶವಿಲ್ಲದೆ ಆರ್ಮಿಯ ಜನರಲ್ ಶೂಟ್ ಮಾಡಕ್ಕಾಗಲ್ಲ ಅಂತ ಇವ್ರಿಗೆ ಗೊತ್ತಿತ್ತು. ಜನರಲ್ ಆರ್ ಡಯರ್ 1927ರಲ್ಲಿ ಸ್ಟ್ರೋಕ್ ಆಗಿ ಸಾಯ್ತಾರೆ. ಉಧಮ್ ಸಿಂಗ್ ಅವ್ರನ್ನ ಪೊಲೀಸರು ಅರೆಸ್ಟ್ ಮಾಡಿದಾಗ ಅವ್ರ ಹೆಸರು ಕೇಳಿದಾಗ ಅವರು ತಮ್ಮ ಹೆಸರು ರಾಮ್ ಮೊಹಮ್ಮದ್ ಸಿಂಗ್ ಆಜಾದ್ ಅಂತ ಹೇಳ್ತಾರೆ. ನಮ್ಮ ದೇಶದ 3 ದೊಡ್ಡ ಧರ್ಮಗಳು, ಅದು ನಮ್ಮ ದೇಶದ ಐಕ್ಯತೆ ಅಂತ ಹೇಳ್ತಾರೆ. ಉಧಮ್ ಸಿಂಗ್ ಅವ್ರನ್ನ ಬಹಳ ದಿನ ಜೈಲಲ್ಲಿ ಇಟ್ಟರೆ ಹೋರಾಟಗಳಾಗ್ಬೋದು ಅಂತ ಅವ್ರನ್ನ 31 ಜುಲೈ 1940ರಲ್ಲಿ ಕಲ್ಲಿಗೆ ಏರಿಸ್ತಾರೆ. ನಮ್ಮ ದೇಶದ ಸ್ವಾತಂತ್ರ್ಯಕ್ಕಾಗಿ ಎಷ್ಟೋ ಜನ ಹೋರಾಟಗಾರರು ತಮ್ಮ ಜೀವಾನೇ ಕೊಟ್ಟಾರ. ಅವರಿಗೆ ನಂದೊಂದು ದೊಡ್ಡ ಸಲಾಂ. ನನ್ನ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ ಒತ್ತಿ.